ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಇವತ್ತಿನ 2ನೇ ಪ್ರಮೋ ನೋಡಿದ್ರೆ ಯಾಕೆ ಗಿಲ್ಲಿ ಅವರು ಬಂದಿರೋ ಗೆಸ್ಟ್ಗಳನ್ನ ಸಭ್ಯತೆ ಎಲ್ಲೇ ಮೀರದಂತೆ ರೋಸ್ಟ್ ಮಾಡೋ ಟಾಸ್ಕ್ ನಲ್ಲಿ ಅವರ ಈಗೋಗೆ ಗನ್ ಶಾಟ್ ಇಟ್ಟು ರಜತ್ ಬುಜ್ಜಿ ಅವರು ತಾಳ್ಮೆ ಕಳ್ಕೊಂಡು ಉಪ್ಪು ಹುಳಿ ಖಾರ ಇಲ್ಲದ ಬಜ್ಜಿ ರೀತಿ ಆಡೋ ತರ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನಿನ್ನೆ ಗಿಲ್ಲಿ ಮಾಡಿದ್ದು ಅಧಿಕ ಪ್ರಸಂಗ ಅನ್ನೋದಾದ್ರೆ, ಇವತ್ತು ಗೆಸ್ಟ್ಗಳು ಮಾಡ್ತಾ ಇರೋದು ದೌಲತ್ತಿನ ಅಧಿಕ ಪ್ರಸಂಗ ಪ್ರೋಮ್ಯಾಕ್ಸ್ ಅಂತಾನೆ ಹೇಳ್ಬಹುದು. ಸ್ಪರ್ಧಿಗಳಿಗೋ ಟ್ರಿಗರ್ ಮಾಡೋಕೆ ತಲೆ ಕೆಟ್ಟ ಹಾಗೆ ಅವ್ರ ಬಳಿ ತರ್ಕವಿಲ್ಲದ ಹಾಗೆ ಟಾಸ್ಕ್ ನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಚೈತ್ರ ಅವರು ಕಾವ್ಯಗೆ ಬಿಗ್ ಬಾಸ್ ಮನೇಲಿರೋ ಶಿಲಾ ಬಾಲಿಕೆ ಶಿಲ್ಪಾಕೃತಿ ತೋರಿಸಿ ಬೊಂಬೆ ಹೆಸರೇನು ಹೇಳದೇ ಇದ್ರೆ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳಿದ್ರೆ, ಇಲ್ಲಿ ತ್ರಿವಿಕ್ರಮ್ ಅವರು ಅಶ್ವಿನಿ ಗೌಡ ಅವ್ರ ಕೈನಲ್ಲಿ ಊಟ ಮಾಡಿಸ್ಕೊಳ್ತಾ ಇದ್ದಾರೆ. ಈ ಎಲ್ಲ ಹುಚ್ಚಾಟಗಳ ಮಧ್ಯ ಮ್ಯಾಕ್ಸ್ ಮಂಜು ಅವರು ಕೇಕೆ ಹಾಕ್ತಾ ಉಗ್ರಂ ನರ್ತನ ಮಾಡ್ತಾ ಇದ್ದಾರೆ. ಇನ್ನು ಚೈತ್ರ ಅವರು ಕೇಳದ ಬೊಂಬೆ ಹೆಸರಿಗೆ ಉತ್ತರಿಸ್ತಾ ಕಾವ್ಯ ಅವರು ಅದು ಗೊತ್ತಿರೋಷ್ಟು ಬುದ್ಧಿ ಇಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಚೈತ್ರ ಅವರು ಹಾಗಿದ್ರೆ ಎಲ್ಲ ಸ್ಟಾಫ್ ಕೈಲೂ ಅವ್ರಿಗೆ ಬುದ್ಧಿ ಇಲ್ಲ ಅಂತ ನನ್ನ ಬಳಿ ಬಂದು ಹೇಳ್ಸು ಅಂತ ಕೂತಿದ್ದಾರೆ. ಗಿಲ್ಲಿ ಧನುಷ್ ಸಮೇತ ಎಲ್ಲರೂ ಇಲ್ಲಿ ತಮಗೆ ಬುದ್ಧಿ ಇಲ್ಲ ಅಂತ ಚೈತ್ರ ಮುಂದೆ ಹೇಳಿದ್ರೆ, ರಾಜಮಾತೆ ಅಶ್ವಿನಿ ಗೌಡ ಅವರು ನಾನು ಬುದ್ಧಿ ಇಲ್ಲ ಅಂತ ಹೇಳಲ್ಲ ಅಂತ ತಾಕೀತು ಮಾಡ್ತಾ ಇದ್ದಾರೆ. ಇಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಯಾಕೋ ಅಶ್ವಿನಿ ಅವರು ಕೊಡ್ಲಿ ತಗೊಂಡಿದ್ದಾರೆ ಅಂತ ಅನಿಸ್ತಿದೆ. ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಸರಿಗಿಲ್ಲ, ನನಗ್ ಬುದ್ಧಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಗೆಸ್ಟ್ಸ್ ಹತ್ರ ಕ್ಷಮೆ ಕೇಳಬೇಕು ಅಂತ ಏನೂ ಇಲ್ಲ, ನನ್ನ ಒಪ್ಸಿ ಕರ್ಕೊಂಡ್ ಬರ್ತೀನಿ ಅಂತ ನೀವ್ ಯಾಕೆ ಹೇಳಿದ್ರಿ ಅಂತ ಮ್ಯಾನೇಜರ್ ಅಭಿಷೇಕ್ ಮೇಲೆ ಕಿಡಿಕಾರಿ, ನಿಮಗ್ ಬುದ್ಧಿ ಇಲ್ಲ ಅಂದ್ರೆ ನೀವು ಒಪ್ಕೊಳ್ಳಿ, ನಾನ್ ಕೇಳಕ್ಕಾಗಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಇತರೆ ಸ್ಪರ್ಧಿಗಳಿಗೆ ಹೇಳಿದ್ದಾರೆ. ಈ ವಾರ ತಮ್ಮ ಆಟದ ಧಾಟಿನ ಸಂಪೂರ್ಣ ಬದಲಾಯಿಸಿ ಸೌಮ್ಯ ತುಂಬಿದ ಆಟದ ಹಾದಿ ಹಿಡಿದಿರೋ ಅಶ್ವಿನಿ ಗೌಡ ಅವರು ನಿನ್ನೆ ಇಂಗ್ಲಿಷ್ ಪದ ಬಳಸದೆ ಕನ್ನಡದ ಬಗ್ಗೆ ಆಡಿದ ಮಾತುಗಳು ನಿಜಕ್ಕೂ ಅದ್ಭುತವಾಗಿದ್ವು. ಆದ್ರೆ ತಮಗೆ ಸರಿ ಇಲ್ಲ ಅನ್ಸೋ ಕಡೆ ಅವರು ಸಿಡದೆದ್ದೇ ಹೇಳ್ತಾರೆ. ಅದು ಧ್ರುವಂತ್ ಅವರ ವಿರುದ್ಧ ನಾಮಿನೇಷನ್ಸ್ ನಲ್ಲಿ ಗುಡುಗಿದ್ದೇ ಸಾಕ್ಷಿ. ಈಗ ಇಲ್ಲಿ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಬಗ್ಗೆ ಕೂಡ ಸಿಡಿದೆದ್ದಿದ್ದಾರೆ. ಆದ್ರೆ ನಮಗೆಲ್ಲೋ ಇದರ ಅಗತ್ಯ ಇರಲಿಲ್ಲ ಅಂತ ಅನ್ನಿಸ್ತು. ಇಲ್ಲಿ ಅಶ್ವಿನಿ ಗೌಡ ಅವರ ಈಗೋನ ಟ್ರಿಗರ್ ಮಾಡಿದ ಖುಷಿನಲ್ಲಿ ರಜತ್ ಬುಜ್ಜಿ ಅವರು ನಿಮಗೆ ನಿಮ್ಮ ಈಗೋನೇ ದೊಡ್ಡದಾದ್ರೆ ನಾವು ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಅಶ್ವಿನಿ ಗೌಡ ಅವರು ಕನ್ನಡ ಹೋರಾಟಗಾರ್ತಿ ಆಗಿರೋದ್ರಿಂದ ಅವ್ರ ಬಳಿ ಇಂಗ್ಲಿಷ್ ಉಪಯೋಗಿಸದೆ ಕನ್ನಡದ ಬಗ್ಗೆ ಕೆಲವು ಮಾತಾಡಿ ಅಂತ ಮಾಡಿಸಿದ ಟಾಸ್ಕ್ ರೀತಿ ಎಲ್ಲಾ ಸ್ಪರ್ಧಿಗಳಿಗೂ ಗೆಸ್ಟ್ಗಳು ಒಳ್ಳೆ ರೀತಿಯ ಟಾಸ್ಕ್ ಗಳನ್ನ ಕೇಳಿದ್ರೆ ಅವ್ರ ಬಗ್ಗೆ ಇರೋ ಗೌರವ ಹೆಚ್ಚಾಗ್ತಾ ಇತ್ತು. ಗಿಲ್ಲಿ ಮಾಡಿದ ರೋಸ್ಟಿಂಗ್ ಇವರಿಗೆ ಬ್ಯಾಕ್ ಫೈರ್ ಆಗ್ತಾ ಇರಲಿಲ್ಲ. ಅದಿಲ್ಲ ಅಂತಂದ್ರೆ ಮೋಕ್ಷಿತ ಅವರು ಇರೋ ರೀತಿ ಘನತೆಯಿಂದ ಇದ್ದಿದ್ರಾದ್ರೂ ಗೆಸ್ಟ್ಗಳು ತಮ್ಮ ಮರ್ಯಾದೆ ಉಳಿಸ್ಕೊಳ್ಬಹುದಿತ್ತು. ಆದ್ರೆ ಈ ರೀತಿಯ ಹುಚ್ಚಾಟಗಳನ್ನು ಮಾಡಿ ಗಿಲ್ಲಿಯ ರೋಸ್ಟಿಂಗ್ಗೆ ವೇದಿಕೆನ ದೊಡ್ಡದಾಗೆ ಸೆಟ್ ಮಾಡಿ ತಮ್ಮ ಶೇಪ್ ಔಟ್ ತಾವೇ ಮಾಡಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ಮಹಾನ್ ಗೆಸ್ಟ್ಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.